ನಮಸ್ಕಾರ. ಮಕ್ಕಳ ಕಲಿಕೆ, ಗ್ರಹಿಕೆ, ಧೋರಣೆ ಮತ್ತು ವರ್ತನೆ ಈ 4 ವಿಷಯಗಳಲ್ಲಿ ಪೋಷಕರಿಗೆ ಮತ್ತು ಶಿಕ್ಷಕರಿಗೆ ಸವಾಲಿನ ರೀತಿಯಲ್ಲಿ ಪರಿಣಮಿಸಿದೆ. ಈ ಕಲಿಕೆ, ಗ್ರಹಿಕೆ, ಧೋರಣೆ ಮತ್ತು ವರ್ತನೆಗಳು ಅದರಲ್ಲೂ ವಿಶೇಷವಾಗಿ ಕೋವಿಡ್ನ ಪೂರ್ವದಲ್ಲಿ ಮತ್ತು ಕೋವಿಡಿನ ನಂತರದಲ್ಲಿ ಇದ್ದ ರೀತಿಗಳಲ್ಲಿ ಮಹತ್ತರವಾದಂತಹ ಬದಲಾವಣೆಗಳಾಗಿವೆ. ಕೋವಿಡ್ ಈ ಲಾಕ್ಡೌನ್ ಸಮಯದಲ್ಲಿ ಆಗ ಉಂಟಾದಂತಹ ಭೀತಿ ಮತ್ತು ಆಗ ಉಂಟಾದಂತಹ ಅವ್ಯವಸ್ಥೆ ಇದೆಲ್ಲವೂ ಕೂಡ ಮಕ್ಕಳ ಮೇಲೂ ಕೂಡ ನೇರವಾದ ಪ್ರಭಾವವನ್ನು ಬೀರಿದೆ. ಹಾಗಾಗಿ ಮಕ್ಕಳ ಕಲಿಯುವ ವಿಷಯಗಳಲ್ಲಿ, ಮಕ್ಕಳು ವಿಷಯಗಳನ್ನು ಗ್ರಹಿಸುವ ವಿಷಯದಲ್ಲಿ, ಮಕ್ಕಳು ವರ್ತಿಸುವ ವಿಷಯದಲ್ಲಿ ಮತ್ತು ಅವರು ಈಗ ತಳೆದಿರುವಂತಹ ಧೋರಣೆಯ ವಿಷಯದಲ್ಲಿ ಒಂದಷ್ಟು ಬದಲಾವಣೆಗಳು ಕಾಣ್ತಾ ಇದೆ. ಇವುಗಳನ್ನು ನಿಭಾಯಿಸಲಿಕ್ಕೆ ಪೋಷಕರಿಗೆ ಮತ್ತು ಶಿಕ್ಷಕರಿಗೆ ಬಹಳ ಕಷ್ಟ ಆಗ್ತಾ ಇದೆ. ಇದನ್ನು ನಾವು ಮೂಲಭೂತವಾಗಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅದರ ರೂಟ್ ಕಾಸಸ್ ಏನು ಅಂತ ನಾವು ತಿಳ್ಕೊಂಡ್ರೆ ನಾವು ಅವರನ್ನು ಅರಿಯುವ ವಿಷಯದಲ್ಲಿ ಒಂದಿಷ್ಟು ಕೆಲಸಗಳನ್ನು ಮಾಡಬಹುದು ಅನ್ಸುತ್ತೆ. ಈ ಕೋವಿಡ್ನ ಕಾಲದಲ್ಲಿ ಅವರು ಬಹಳ ದೀರ್ಘಕಾಲದಲ್ಲಿ ಬಂಧಿತರಾಗಿದ್ದರು ಮತ್ತು ಬಹಳ ಸೂಕ್ಷ್ಮ ರೀತಿಯ ಭಯ ಅವರಲ್ಲಿ ಆವರಿಸಿತ್ತು ಮತ್ತು ಅವರ ದಿನನಿತ್ಯದ ನಡವಳಿಕೆಗಳು, ಅವರ ದಿನಚರಿಯ ಎಲ್ಲ ವಿಷಯಗಳು ಒಮ್ಮಿಂದೊಮ್ಮೆಲೆ ವ್ಯತ್ಯಾಸವಾದವು. ಅವರ ಕಲಿಕೆಯ ವಾತಾವರಣವೇ ಇದ್ದಕ್ಕಿದ್ದಂಗೆ ಬದಲಾಗಿ ಹೋಯಿತು. ಯಾವುದನ್ನು ನಾವು ನೋಡಬಾರದು ಅಂತ ಹೇಳಿ ಒಂದು ಅಂತರವನ್ನು ಇಟ್ಟಿದ್ದೆವೋ, ಈ ಮೊಬೈಲು ಮತ್ತು ಕಂಪ್ಯೂಟರ್ ಇವುಗಳಿಂದ ಅವರನ್ನು ಆದಷ್ಟು ದೂರ ಇಡ್ತಾ ಇದ್ವೋ ಅದನ್ನು ಅನಿವಾರ್ಯವಾಗಿ ಕೊಡುವಂತಹ ಪರಿಸ್ಥಿತಿ ಬಂತು. ಅದರಿಂದ ಏನಾಯಿತು, ಅವರ ಸ್ಕ್ರೀನ್ ಟೈಮ್ ಜಾಸ್ತಿ ಆಯಿತು ಮತ್ತು ಅದೇ ರೀತಿಯಲ್ಲಿ ಡಿಜಿಟಲ್ ಅಡಿಕ್ಷನ್ನು ಕೂಡ ಪ್ರಾರಂಭ ಆಯಿತು. ಇದರಿಂದ ಏನಾಯಿತು, ಬಹಳಷ್ಟು ಅವರಲ್ಲಿ ವ್ಯತ್ಯಾಸಗಳಾಗ್ತಾ ಹೋಯಿತು. ಮೊಟ್ಟ ಮೊದಲನೇ ಬಾರಿ ಮಕ್ಕಳಿಗೆ ಇದ್ದಕ್ಕಿದ್ದಂತೆ ಬದಲಾದಂತಹ ಆ ವಾತಾವರಣಕ್ಕೆ ಹೊಂದಿಕೊಳ್ಳೋದೇ ಕಷ್ಟವಾಗಿತ್ತು. ಎರಡನೇದು, ಆ ಹೊಂದಿಕೊಳ್ಳುವುದು ಒಂದು ರೀತಿಯಲ್ಲಿ ಒಪ್ಪಿತವಾಗಿರಲಿಲ್ಲ. ಅದೊಂದು ಹೇರಿಕೆಯ ವಿಷಯವಾಗಿತ್ತು ಮತ್ತು ಭಯವನ್ನು ಹೊಂದಿರುವುದೇ ಆಗಿತ್ತು. ಭಯವನ್ನು ಹೊಂದಿದ್ರು. ಹಾಗಾಗಿ ಅಲ್ಲಿ ಅವರ ಮನಸ್ಸಿನ ಮೇಲೆ ಮತ್ತು ಭಾವನೆಗಳ ಮೇಲೆ ಎರಡರ ಮೇಲೂ ಕೂಡ ಪ್ರಭಾವ ಬೀರುವಂತಹದ್ದು ಅಲ್ಲಿ ಆಯಿತು. ಇದರಿಂದ ಭಾವನಾತ್ಮಕವಾಗಿ ಒತ್ತಡಕ್ಕೆ ಒಳಗಾಗಿದ್ದರು. ಎರಡನೆಯದು, ಆತಂಕಕ್ಕೆ ಒಳಗಾಗಿದ್ದರು. ಎಂತಹ ಆತಂಕ? ದೊಡ್ಡವರಿಂದ ಹಿಡಿದು ಸರ್ಕಾರದಿಂದ ಹಿಡಿದು ಎಲ್ಲ ಮಾಧ್ಯಮಗಳು ಎಲ್ಲ ರೀತಿಯಲ್ಲಿಯೂ ಅವರಿಗೆ ಒತ್ತಡವನ್ನು ಮತ್ತು ಆತಂಕವನ್ನು ತರ್ತಾ ಇದ್ರು. ಹೀಗಾಗಿ ಒಂದು ರೀತಿಯಲ್ಲಿ ಭಾವನಾತ್ಮಕವಾಗಿ ಕುಗ್ಗಿದ್ರು. ಬಹಳ ಮುಖ್ಯವಾಗಿ ಯಾವುದು ನಮ್ಮ ಮಕ್ಕಳಿಗೆ ಅವರ ಜೊತೆ ಸಮವಯಸ್ಸಿನ ಹುಡುಗರ ಜೊತೆಗೆ ಯಾವ ಕನೆಕ್ಷನ್ ಇರ್ತಿತ್ತು, ಯಾವ ಅಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ರು, ಮಾಡ್ತಾಯಿದ್ರು, ಅವೆಲ್ಲವೂ ಕೂಡ ಇದ್ದಕ್ಕಿದ್ದಂತೆ ಕಟ್ಟಾಯಿತು. ಒಂದು ಸಾಮಾಜಿಕವಾಗಿರುವಂತಹ ಸಂವಹನ ಹೋಯಿತು. ಅವರ ಜೊತೆಗಾರರ ಜೊತೆಯಲ್ಲಿ ಇರಬೇಕಾಗಿರುವಂತಹದ್ದು ಕಟ್ಟಾಯಿತು. ಅದರ ಜೊತೆಗೆ ಏನಾಯಿತು ಅಂತಂದರೆ, ಏನನ್ನು ನಿರೀಕ್ಷಿಸ್ತಾ ಇದ್ರು, ಏನನ್ನು ಅಪೇಕ್ಷಿಸ್ತಾ ಇದ್ರು ಅಂತ ಅನ್ನುವುದರ ಬಗ್ಗೆ ದೊಡ್ಡವರಿಗೂ ಕೂಡ ಸ್ಪಷ್ಟತೆ ಇರಲಿಲ್ಲ ಮತ್ತು ಆಡಳಿತಾತ್ಮಕವಾಗಿರುವಂತಹ ಇನ್ಸ್ಟಿಟ್ಯೂಷನ್ಸ್ಗಳಿಗೂ ಕೂಡ ಅದರ ಸ್ಪಷ್ಟತೆ ಇರಲಿಲ್ಲ. ಸರ್ಕಾರ ಮತ್ತು ಬೇರೆ ಬೇರೆ ರೀತಿಯ ಸರ್ಕಾರದ ವ್ಯವಸ್ಥೆಗಳು ಕೂಡ ಆತುರಾತುರವಾದಂತಹ ನಿರ್ಣಯಗಳನ್ನೆಲ್ಲ ತೆಗೆದುಕೊಳ್ಳುವಂತಹ ಅವೈಜ್ಞಾನಿಕವಾಗಿರುವಂತಹ ನಿರ್ಣಯಗಳನ್ನೆಲ್ಲ ತಗೊಳ್ಳುವಂಥದ್ದೆಲ್ಲ ಆಗಿತ್ತು. ಇವೆಲ್ಲವೂ ಕೂಡ ಖಂಡಿತವಾಗಿ ಮಕ್ಕಳ ಮೇಲೆ ನೇರವಾದಂತಹ ಪರಿಣಾಮವನ್ನು ಬೀರಿದೆ. ಹಾಗಾಗಿ ಒಂದು ಮಗುವಿನ ಬೌದ್ಧಿಕ ಬೆಳವಣಿಗೆ ಮತ್ತು ಗ್ರಹಿಕೆ, ಕಲಿಕೆಯ ವಿಧಾನಗಳೆಲ್ಲವೂ ಕೂಡ ಅವಲಂಬಿತವಾಗುವುದು ಆ ಮಗುವಿನ ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ, ಮಾಹಿತಿ ಮತ್ತು ತಂತ್ರಜ್ಞಾನದ ಒಂದು ವಾತಾವರಣದಿಂದ. ಈ ವಾತಾವರಣವೇ ಅಸ್ಪಷ್ಟವಾಗಿತ್ತು.
ಅವರಿಗೆ ಕೋವಿಡ್ನ ಸಮಯದಲ್ಲಿ ಅದು ತೀರಾ ಅಸ್ಪಷ್ಟವಾಗಿತ್ತು. ಇದನ್ನು ನಾವು ಗಮನಿಸ್ಕೊಳ್ಬೇಕು. ನೇರವಾದಂತಹ ಕಲಿಕೆಯಿಂದ ಒಮ್ಮಿಂದೊಮ್ಮೆಲೆ ಅವರು ಡಿವೈಸ್ಗಳ ಮೇಲೆ ಡಿಪೆಂಡ್ ಆದಾಗ ಅವರಿಗೆ ತಾಂತ್ರಿಕವಾಗಿ ಸಮಸ್ಯೆಗಳು ಉಂಟಾಗ್ತಾ ಹೋಯಿತು ಮತ್ತು ಅವುಗಳಿಗೆ ಹೊಂದಿಕೊಳ್ಳೋದು ಅವರಿಗೆ ಕಷ್ಟವಾಗ್ತಾ ಹೋಯಿತು. ಯಾವುದನ್ನು ಅವರು ಬಯಸ್ತಾ ಇದ್ರು, ಕಲಿಕೆಯಿಂದ ಹೊರತಾಗಿ ಯಾವುದನ್ನು ಬಯಸ್ತಾ ಇದ್ರು, ಈಗ ಫೋನು, ಕಂಪ್ಯೂಟರು, ಟಿ ವಿ ಈ ಥರದನ್ನೆಲ್ಲ ಬಯಸ್ತಾ ಇದ್ರು, ಅದನ್ನು ಒಂದು ರೀತಿಯಲ್ಲಿ ಎಂಟರ್ಟೈನ್ಮೆಂಟ್ಗೋಸ್ಕರ, ಸಂತೋಷಕ್ಕೋಸ್ಕರ ಬಳಸ್ತಾ ಇದ್ರು, ಮನೋರಂಜನೆಗೋಸ್ಕರ ಬಳಸ್ತಾ ಇದ್ರು. ಆದರೆ ಅದೇ ಕಲಿಕೆಯ ಮಾಧ್ಯಮವಾದಾಗ ಅವರು ಅದರಲ್ಲಿ ಕಲಿಯಲಿಕ್ಕೆ ಹೊಂದಿಕೊಳ್ಳಲಾಗದೆ ಅದನ್ನು ಕೂಡ ಮನೋರಂಜನಾತ್ಮಕವಾಗಿ ಹೇಗೆ ತೆಗೆದುಕೊಳ್ಳೋದು ಅನ್ನೋದು ಅಡ್ಡದಾರಿ ಹಿಡಿಯುವಂತಹ ಕೆಲಸಗಳು ಕೂಡ ಆಯಿತು. ಇದರಿಂದ ಏನಾಯಿತು, ಅವರ ಏಕಾಗ್ರತೆಯ ಸಮಯ ಮತ್ತು ಗಮನಿಸುವಿಕೆಯ ಸಮಯ ಎಲ್ಲವೂ ಕೂಡ ಕಡಿಮೆ ಆಯಿತು. ಅದರ ಸಾಮರ್ಥ್ಯ ಕಡಿಮೆ ಆಯಿತು ಮತ್ತು ಅವರಿಗೆ ಸಿಗಬೇಕಾದಂತಹ ನೇರವಾದಂತಹ ಪ್ರೇರಣೆ ಮತ್ತು ಅಧ್ಯಯನದಲ್ಲಿ, ಕಲಿಕೆಯಲ್ಲಿ ಇರುವಂತಹ ಆಸಕ್ತಿ ಕೂಡ ಕಡಿಮೆ ಆಯಿತು. ಜೊತೆಗೆ ADHD, ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಇರುವಂತಹ ಮಕ್ಕಳಾಗಲಿ ಅಥವಾ ಬೇರೆ ರೀತಿಯ ಮಕ್ಕಳಾಗಲಿ ಅಥವಾ ಕಲಿಕೆಯಲ್ಲಿ ನಿಧಾನ ಗತಿಯನ್ನು ಹೊಂದಿರುವಂಥ ಮಕ್ಕಳಾಗಲಿ ಅವರಿಗೆ ಯಾವಾಗಲೂ ಒಂದು ಕೆಲಸವನ್ನು ಮುಂದೂಡುವಂತಹ ಅಭ್ಯಾಸ ಇತ್ತು ಮತ್ತು ಡಿಸ್ಟ್ರ್ಯಾಕ್ಟ್ ಆಗ್ತಾಯಿದ್ರು. ಈ ಎರಡಕ್ಕೂ ವಿಪುಲವಾದ ಅವಕಾಶ ಸಿಗುವಂತಾಗೋಯ್ತು. ನೇರವಾಗಿ ಅವರಿಗೆ ಇದಕ್ಕೆ ಅವಕಾಶ ಸಿಗೋಂಗಾಯಿತು. ಕೆಲಸಗಳನ್ನು ಮುಂದೂಡುವುದು ಮತ್ತು ಕೆಲಸದ ಕಡೆಗೆ ಗಮನ ಕೊಡಲು ಸಾಧ್ಯವಾಗದೆ ಬೇರೆ ಕಡೆಗೆ ಗಮನವನ್ನು ಹರಿಸುವುದು, ಈ ಎರಡೂ ಕೂಡ ಒಟ್ಟಿಗೆ ಆಗ್ತಾ ಹೋಯಿತು. ಇದರಿಂದ ಅವರ ಕಲಿಕೆಯ ಗತಿ ಮತ್ತು ಅದರ ಕಲಿಕೆಯ ಗಾಂಭೀರ್ಯ ಎರಡೂ ಕೂಡ ತುಂಬನೇ ಇಳಿಮುಖ ಆಗ್ತಾ ಬಂತು. ಜೊತೆಗೆ ಏನಾಯಿತು, ಈಗ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ದೊಡ್ಡವರಿಗೆ ಗೊತ್ತಿಲ್ಲದೆ ಇರೋ ಕಾರಣದಿಂದ ಅವರಿಗೆ, ಮಕ್ಕಳಿಗೂ ಕೂಡ ಸರಿಯಾಗಿ ಗೈಡ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಡೂಸ್ ಆ್ಯಂಡ್ ಡೋಂಟ್ಸ್ನಲ್ಲಿ ಅವ್ರನ್ನ ಪ್ರೆಷರೈಸ್ ಮಾಡ್ತಾಯಿದ್ರು. ಹಿಂಗೆ ಮಾಡು, ಹಂಗೆ ಮಾಡಬೇಡ, ಇಷ್ಟರ ಮಟ್ಟಿಗೆ. ಆ ಕಲಿಕೆಯಲ್ಲಿ ಅಗತ್ಯವಾಗಿರುವಂಥ ಕೌಶಲ್ಯ, ಒಂದು ಸ್ಕಿಲ್ಸ್ ಏನು ಬೇಕಾಗಿತ್ತೋ ಕಲಿಸುವವರಲ್ಲಿಯೂ ಕೂಡ ಸಮಸ್ಯೆ ಇತ್ತು ಮತ್ತು ಕಲಿಯುವವರಲ್ಲಿಯೂ ಕೂಡ ಸಮಸ್ಯೆ ಆಗ್ತಾಯಿತ್ತು, ಮಕ್ಕಳಲ್ಲಿ ಆಗ್ತಾ ಇತ್ತು. ಈ ಎಲ್ಲ ವಿಷಯಗಳನ್ನೆಲ್ಲ ಗಮನಿಸ್ಕೊಂಡಾಗ ನಮಗೆ ಅನಿಸೋದು ಏನು ಅಂತಂದರೆ, ಮಕ್ಕಳ ಭಾವನಾತ್ಮಕವಾಗಿರುವಂತಹ ವಿಷಯಗಳು, ಮಾನಸಿಕವಾಗಿರುವಂತಹ ವಿಷಯಗಳು, ಅದರಲ್ಲೂ ವಿವಿಧ ಹಂತದ ಬೇರೆ ಬೇರೆ ವಯೋಮಾನದ ಹಂತಗಳಲ್ಲಿರುವಂತಹ ಮಕ್ಕಳೆಲ್ಲರ ಮೇಲೆ ಬಿದ್ದಂತಹ ಒತ್ತಡಗಳು ಅವರ ಕಲಿಕೆಯಲ್ಲಿ ನ್ಯೂನ್ಯತೆಗಳನ್ನು ಕಂಡುಕೊಳ್ಳುವಂತೆ ಅಥವಾ ನ್ಯೂನ್ಯತೆಗಳು ಉಂಟಾಗುವಂತೆ ಆಯಿತು. ಇದು ಒಟ್ಟಾರೆ ಅವರ ಕಲಿಕೆಯ ಮೇಲೆ ಬಿದ್ದಂತಹ ಪ್ರಭಾವ ಆಗಿತ್ತು. ಇದನ್ನೆಲ್ಲನ ಗಮನಿಸ್ಕೊಳ್ಬೇಕಾಗಿದ್ದು ಏನು ಅಂತಂದರೆ, ಮೊದಲನೇದಾಗಿ ಪೋಷಕರಿಗೆ ಒಂದು ಸ್ಪಷ್ಟತೆ ಇರಬೇಕಿತ್ತು. ಅವರೇ ಭಯಭೀತರಾಗಿದ್ದ ಕಾರಣದಿಂದ ಮಕ್ಕಳಲ್ಲಿ ತಮ್ಮ ಆತಂಕವನ್ನು, ತಮ್ಮ ಭೀತಿಯನ್ನು ಹೇರ್ತಾ ಹೋದರು. ಹಾಗಾಗಿ ತುಂಬ ಸಮಸ್ಯೆ ಆಗಿತ್ತು. ಆ ಸಮಯದಲ್ಲಿ ಈಗಲೂ ಕೂಡ, ಈಗ ಕಲಿಯುವಂತಹ ಮಕ್ಕಳಲ್ಲಿ ಆಗ ಉಂಟಾದಂತಹ ಸಮಸ್ಯೆಗಳು ಈಗಲೂ ಕೂಡ ಮರುಕಳಿಸ್ತಾ ಇವೆ. ಈ ದೊಡ್ಡವರು ಕೂಡ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಈ ಮಕ್ಕಳಿಗೆ ಈಗ ಬದಲಾಯಿಸಲು ಒಂದು ಕೌಶಲ್ಯವನ್ನು, ಕಲಿಕೆಯ ಕೌಶಲ್ಯವನ್ನು ಮತ್ತು ವಿಧಾನವನ್ನು, ಬೋಧನೆಯ ವಿಧಾನವಾಗಲಿ ಮತ್ತು ಕಲಿಯುವ ವಿಧಾನವಾಗಲಿ, ಇದನ್ನು ಬದಲಾಯಿಸುವುದರ ಬದಲು ಅದೇ ಹಳೆಯ ಮಾದರಿಯ ಡೂಸ್ ಆ್ಯಂಡ್ ಡೋಂಟ್ಸ್, ಇದನ್ನು ಮಾಡು, ಇದನ್ನು ಮಾಡಬೇಡ ಅನ್ನುವಂತಹ ಈ ಮಟ್ಟದಲ್ಲಿಯೇ ಅವರು ಇದ್ದಾರೆ. ಮುಖ್ಯವಾಗಿ ಈಗ ಮಾಡಬೇಕಾಗಿರೋದು ಏನು ಅಂತಂದರೆ, ಅವರ ಕಲಿಕೆಯ ದಿನಚರಿಯಲ್ಲಿ ಗ್ರಹಿಸುವ ಗುಣಮಟ್ಟವನ್ನು ಹೆಚ್ಚಿಸಲು ಏನು ಮಾಡಬೇಕು, ಇದು ಬಹಳ ಮುಖ್ಯ. ಮಕ್ಕಳು ಗ್ರಹಿಸುವ ಗುಣಮಟ್ಟವನ್ನು ಹೆಚ್ಚಿಸಲು ಏನು ಮಾಡಬೇಕು, ಹಾಗೆಯೇ ಕಲಿಕೆಯ ವಿಷಯದಲ್ಲಿ ಇರುವಂತಹ ಮಕ್ಕಳ ಧೋರಣೆಗಳನ್ನು ಬದಲಾಯಿಸುವುದು. ಅವ್ರಿಗೊಂದು ದೃಷ್ಟಿ ಇತ್ತು. ಅವರಿಗೆ ಏನಿತ್ತು ಅಂತಂದರೆ, ಹೇಗೋ ಪ್ಯಾಂಡಮಿಕ್ ಸಮಯದಲ್ಲಿ ಅವರು ಜಸ್ಟ್ ಪಾಸ್ ಮಾಡಿನೇ ಒಂದು ತರಗತಿಯಿಂದ ಮತ್ತೊಂದು ತರಗತಿಗೆ ಕಲಿಕೆಯೇ ಇಲ್ಲದೆ
ಪರೀಕ್ಷೆಯೂ ಇಲ್ಲದೆ ಫಲಿತಾಂಶವೂ ಇಲ್ಲದೆ ಬಂದುಬಿಟ್ಟಿದ್ರು. ಹಾಗಾಗಿ ಈಗ ಅವರಿಗೆ ಕಲಿಕೆಯ ಬಗ್ಗೆ ಇರುವಂತಹ ಧೋರಣೆಯನ್ನೇ ಮತ್ತು ಫಲಿತಾಂಶದ ಬಗ್ಗೆ ಇರುವಂತಹ ಧೋರಣೆಯನ್ನೇ ಬದಲಾಯಿಸಬೇಕಾಗಿರುವಂತಹ ಅಗತ್ಯ ಇದೆ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ಅವರು ಈ ಒಂದು ಒತ್ತಡ ಮತ್ತು ಆತಂಕಕ್ಕೆ ಒಳಗಾಗಿದ್ದಂತಹ ಮನಸ್ಥಿತಿಯನ್ನು ಸಂಪೂರ್ಣವಾಗಿ ಬೇರೆ ರೀತಿಯ ಅಭ್ಯಾಸಗಳ ಮೂಲಕ, ಹೊಸ ರೂಢಿ ಮಾಡಿಸುವ ಮೂಲಕ ಅವರಿಗೆ ಕಲಿಕೆಯನ್ನು ಬದಲಾಯಿಸಬೇಕು. ಮೊದಲು ಧೋರಣೆಗಳನ್ನು ಬದಲಾಯಿಸುವುದು, ಗ್ರಹಿಕೆಯ ಗುಣಮಟ್ಟವನ್ನು ಬದಲಾಯಿಸುವುದು ಮತ್ತು ಕಲಿಕೆಯ ವಿಧಾನಗಳನ್ನು ಬದಲಾಯಿಸುವುದು. ಈ ಎಲ್ಲದರ ವಿಷಯದಲ್ಲಿ ಹೊಸ ರೂಢಿಯನ್ನು ಮಾಡಿಸುವಂತಹ ಕೆಲಸವನ್ನು ಈಗ ಅವರು ಮಾಡಬೇಕಾಗಿದೆ. ಈಗ ಅವರಿಗೆ ಹೆಚ್ಚಿನ ಮಟ್ಟಿಗೆ ದೈಹಿಕವಾಗಿ ಮತ್ತು ಮನಸ್ಸನ್ನು ಅನುಸರಿಸುವಂತಹ ದೈಹಿಕ ಮಾನಸಿಕ ಮಟ್ಟ ಮತ್ತು ಭಾವನಾತ್ಮಕ ವಿಷಯ ಇವುಗಳೆಲ್ಲವನ್ನು ಮಾಡುವ ರೀತಿಯಲ್ಲಿ ದೈಹಿಕವಾಗಿ ಒಳಗೊಳ್ಳುವ ಹಾಗೆ, ಉದಾಹರಣೆಗೆ ಆಟ ಪಾಠಗಳ ಮೂಲಕ, ಗುಂಪುಗಳಲ್ಲಿ ಪ್ರಾಜೆಕ್ಟ್ಗಳನ್ನು ಮಾಡುವುದರ ಮೂಲಕ, ನೇರವಾಗಿ ಫೀಲ್ಡ್ ಸ್ಟಡೀಸ್ ಮಾಡುವುದು. ಈಗ ಉದಾಹರಣೆಗೆ ಮಕ್ಕಳು ಒಂದು ಪೋಸ್ಟ್ ಆಫೀಸಿನ ಬಗ್ಗೆ ತಿಳಿದುಕೊಳ್ಬೇಕು ಅಂದರೆ, ಅಥವಾ ಹಾಸ್ಪಿಟಲ್ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ, ಅಥವಾ ಟ್ರಾಫಿಕ್ ಇನ್ಸ್ಪೆಕ್ಟರ್ ಅಥವಾ ಸಿಸ್ಟಮ್ ಟ್ರಾಫಿಕ್ ಪೊಲೀಸ್ ಸಿಸ್ಟಮ್ ಬಗ್ಗೆ ತಿಳಿದುಕೊಳ್ಬೇಕು ಅಂತಂದರೆ ಪ್ರಾಜೆಕ್ಟ್ಗಳನ್ನು ಕೊಡಬೇಕು. ಅವರನ್ನು ನೇರವಾಗಿ ಅವರು ಅಲ್ಲಿಗೆ ಹೋಗಿ ಅವರ ಜೊತೆಗೆ ಇಂಟರ್ಯಾಕ್ಷನ್ ಮಾಡಿ ತಿಳಿದುಕೊಳ್ಳುವ ಮೂಲಕ ಈ ರೀತಿ ಪ್ರಾಜೆಕ್ಟ್ಗಳ ರೀತಿಯಲ್ಲಿ ಈಗ ಅವರಿಗೆ ಹೊಸ ಹೊಸ ಕಲಿಕೆಯ ವಿಧಾನಗಳನ್ನು ನಾವು ಅವರಿಗೆ ಅಳವಡಿಸ್ಕೊಳ್ತಾ ಹೋಗಬೇಕು. ಬೋಧನಾ ಕ್ರಮವನ್ನು ಬದಲಾಯಿಸದೇ ಹೋದಲ್ಲಿ ಅವರ ಕಲಿಕೆಯ ವಿಧಾನವು ಬದಲಾಗುವುದಿಲ್ಲ. ಕಲಿಕೆಯ ವಿಧಾನವು ಬದಲಾಗದೇ ಹೋದಂತಹ ಪಕ್ಷದಲ್ಲಿ ಅವರು ಆ ಕಲಿಕೆಯ ಮೌಲ್ಯವನ್ನು ಅವರಿಗೆ ಮನಗಾಣಿಸಲಿಕ್ಕೆ ಆಗೋದಿಲ್ಲ. ಈಗ ಮಕ್ಕಳ ಜೊತೆಗೆ ನೇರವಾಗಿ ಮಾತಾಡೋದು, ಅವರ ಭಾವನೆಗಳನ್ನು ಹಂಚ್ಕೊಳ್ಳೋದು, ಅವರಿಗೆ ಏನು ಅನ್ನಿಸ್ತಿದೆ ಅಂತನ್ನೋದನ್ನು ಕೇಳಿಸ್ಕೊಳ್ಳೋದು, ಇದು ಬಹಳ ಮುಖ್ಯವಾಗಿ ಮತ್ತು ಮುಕ್ತವಾಗಿ ಆಗಬೇಕಾಗಿದೆ. ಸಾಮಾನ್ಯವಾಗಿ ಪೋಷಕರು ಮತ್ತು ಶಿಕ್ಷಕರು ಮಕ್ಕಳನ್ನು ಗುರಿಯ ಕಡೆಗೆ ನಿರ್ದೇಶಿತವಾಗಿ ಅವರನ್ನು ಮುಂದೂಡಕ್ಕೆ ಅಥವಾ ತಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಅದರಿಂದ ಉಂಟಾಗುವಂತಹ ಭಾವನೆಗಳು, ಒತ್ತಡಗಳು, ಆತಂಕಗಳು, ಈ ಮೂರನ್ನು, ಅವರ ಒತ್ತಡಗಳು ಏನಿವೆ ಮತ್ತು ಆತಂಕಗಳು ಏನಿವೆ ಮತ್ತು ಈ ಹಿಂದಿನ ಕಾರಣಗಳು, ಈ ಒತ್ತಡ ಮತ್ತು ಆತಂಕಗಳಿಗೆ ಇರುವಂಥ ಹಿಂದಿನ ಕಾರಣಗಳು, ಇವುಗಳನ್ನೆಲ್ಲ ಗಮನಿಸಿಕೊಂಡು ಅವರಿಗೆ ಬೇಕಾದಂತಹ ಆಪ್ತ ಸಮಾಲೋಚನೆಗಳನ್ನು ಶಾಲೆಗಳಲ್ಲೂ ಕೊಡಬೇಕು ಮತ್ತು ಪೋಷಕರು ಬೇರೆ ಆಪ್ತ ಸಮಾಲೋಚಕರ ಹತ್ರ ಅದನ್ನು ಕೊಡಿಸ್ಬೇಕಾಗ್ತದೆ. ಮುಖ್ಯವಾಗಿ ಅವರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಈಗ ಅವರಿಗೆ ಆನ್ಲೈನಲ್ಲಿ ಮತ್ತು ಆಫ್ಲೈನಲ್ಲಿ ಎರಡೂ ಕಡೆ ಆ ಲರ್ನಿಂಗ್ ರಿಸೋರ್ಸ್ಗಳನ್ನು, ಕಲಿಕೆಯ ಸಂಪನ್ಮೂಲಗಳನ್ನು ಗಳಿಸ್ಕೊಳ್ಳೋದು. ಫೋನ್ ಮುಟ್ಟಬೇಡ ಅಥವಾ ಏಕಾಏಕಿ ಕಂಪ್ಯೂಟರ್ ಮುಟ್ಟಬೇಡ, ಈ ರೀತಿಯಲ್ಲಿ ಹೇಳುವ ಬದಲು ಅವರನ್ನು ಚಾನಲೈಸ್ ಮಾಡಬೇಕಾಗಿರುವಂಥ ಅಗತ್ಯತೆ ಇದೆ. ಅವರು ಅದನ್ನು ಮಾಡದೇ ಇರಲು ಸಾಧ್ಯವಿಲ್ಲ. ಇದನ್ನು ನಾವು ಮುಖ್ಯವಾಗಿ ಗಮನಿಸ್ಕೊಳ್ಬೇಕು. ಅವರು ಮೊಬೈಲನ್ನು ಉಪಯೋಗಿಸಬೇಕು, ಅವರ ಆನ್ಲೈನ್ ಬಳಕೆಯನ್ನು ಮಾಡಬೇಕು. ಆದರೆ ಅದು ಎಷ್ಟರ ಮಟ್ಟಿಗೆ ಕನ್ಸ್ಟ್ರಕ್ಟಿವ್ ಆಗಿರ್ತದೆ, ಎಷ್ಟರ ಮಟ್ಟಿಗೆ ರಚನಾತ್ಮಕವಾಗಿರ್ತದೆ, ಉತ್ಪಾದಕ ರೀತಿಯಲ್ಲಿರ್ತದೆ, ಅದನ್ನು ಜೊತೆಯಲ್ಲಿದ್ದು ಮಾನಿಟರಿಂಗ್ ಮಾಡ್ತಾ ಅದನ್ನು ಒಂದಷ್ಟು ಮಾಡಬೇಕು. ಉದಾಹರಣೆಗೆ ಮೊಬೈಲನ್ನು ಬಳಸಬೇಡ ಅಂತನ್ನುವುದರ ಬದಲು ಅದನ್ನೇ ಕಲಿಕೆಯ ಮಾಧ್ಯಮವನ್ನಾಗಿ ಬಳಸಿಕೊಳ್ಳುವುದು. ಮಕ್ಕಳು ತಾವು ಕಲಿಯುತ್ತಿರುವಂತಹ ಪಾಠವನ್ನು ಓದುವುದು ಅಥವಾ ಅದಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಾಜೆಕ್ಟ್ಗಳನ್ನು ಮಾಡುವಾಗ ಅಥವಾ ಗ್ರೂಪ್ ಸ್ಟಡೀಸ್ಗಳನ್ನು ಮಾಡಬೇಕಾದ್ರೆ ಅವುಗಳನ್ನು ಶೂಟ್ ಮಾಡ್ಕೊಳ್ಳೋದು, ಅದನ್ನು ಅವರ ಗ್ರೂಪ್ಗಳಲ್ಲಿ ಹಂಚ್ಕೊಳ್ಳೋದು, ಅದಕ್ಕೆ ಬೇಕಾಗಿರುವಂಥ ಟೆಕ್ಸ್ಟ್ನ ಮಾಡುವುದು ಮತ್ತು ಮೊಬೈಲ್ನಲ್ಲಿಯೇ ಅವುಗಳನ್ನು ಎಡಿಟ್ ಮಾಡುವುದು, ಅದಕ್ಕೆ ಬೇಕಾಗಿರುವಂತಹ ಹಿನ್ನೆಲೆ ಸಂಗೀತಗಳನ್ನು ಒದಗಿಸುವುದು ಮತ್ತು ತಮ್ಮ ಪಾಠಕ್ಕೆ ಪೂರಕವಾಗಿರುವಂತಹ ಆನ್ಲೈನ್ ರಿಸೋರ್ಸ್ಗಳಲ್ಲಿ ವಿಷಯಗಳನ್ನು ಪಡೆದುಕೊಳ್ಳೋದು, ಅದನ್ನು ಇಲ್ಲಿ ಪೂರಕವಾಗಿ ಬೇರೆ ದೃಷ್ಟಿಯಿಂದ ಅದನ್ನು ವಿವರಿಸಲಿಕ್ಕೆ
ನಾವು ಒಂದು ಆಡಿಯನ್ಸ್ನ ಕ್ರಿಯೇಟ್ ಮಾಡೋದು, ಈ ರೀತಿಯಾಗಿ ನಾವು ಮಾಡಲಿಕ್ಕೆ ಸಾಧ್ಯ ಇದೆ. ಈಗ ಪಠ್ಯದ ಮುಖಾಂತರ ಅದೆಷ್ಟರ ಮಟ್ಟಿಗೆ ಕಲಿತಾರೋ ಅದೇ ರೀತಿಯಲ್ಲಿ ಪ್ರಭಾವಶಾಲಿಯಾಗಿರುವುದು ವಿಜುವಲ್ ಮೀಡಿಯಾಗಳು ಕೂಡ. ಆ ವಿಜುವಲ್ ಮೀಡಿಯಾವನ್ನೇ ಮಕ್ಕಳ ಕಲಿಕೆಗೂ ಕೂಡ ಬಳಸಲಿಕ್ಕೆ ಸಾಧ್ಯ ಇದೆ ಮತ್ತು ಮಕ್ಕಳಿಗೆ ಅದರ ಬಗ್ಗೆ ತುಂಬ ಪರಿಚಿತರಾಗಿದ್ದಾರೆ, ಅದರ ಬಗ್ಗೆ ತುಂಬ ಚೆನ್ನಾಗಿ ತಿಳಿದಿದೆ. ಹಾಗಾಗಿ ನಾವು ಅದನ್ನು ಬಳಸಲಿಕ್ಕೆ, ಸರಿಯಾದ ರೀತಿಯಲ್ಲಿ ಬಳಸಲಿಕ್ಕೆ ಮತ್ತು ಸಮರ್ಪಕವಾಗಿರುವಂತಹ ರೀತಿಯಲ್ಲಿ ಬಳಸಲಿಕ್ಕೆ ನಾವು ಅವರನ್ನ ಎನ್ಕರೇಜ್ ಮಾಡಬೇಕು. ಅದರ ಜೊತೆಗೆ ಈ ಮಕ್ಕಳನ್ನು ತುಂಬ ಸಲ ನಾವು ಗಮನಿಸ್ತೇವೆ, ಅವರು ಅಡಿಕ್ಟ್ ಆಗುವುದು ಯಾವಾಗ ಅಂತಂದರೆ ಆ ಮೊಬೈಲ್ಗಳನ್ನು ನೋಡುವಾಗ ಒಂದೇ ಬಗೆಯ ವಿಷಯಗಳನ್ನು ಅವರು ನೋಡ್ತಾ ಇದ್ದರೆ ಅವರ ಗಮನ ಆ ಒಂದೇ ವಿಷಯದ ಕಡೆಗೆ ಸೆಳೆಯಲ್ಪಟ್ಟು ಅದನ್ನು ಅವರು ಮುಂದುವರಿಸ್ಕೊಳ್ತಾ ಹೋಗ್ತಾರೆ. ಅದರ ಬದಲಾಗಿ ಅವರ ಆಸಕ್ತಿಯ ಬೇರೆ ಬೇರೆ ರೂಪಗಳನ್ನು ತೋರಿಸೋದು, ಇದು ಬಹಳ ಮುಖ್ಯ. ಇದು ಸಾಧ್ಯ ಇದೆ, ಇದು ಖಂಡಿತ ಸಾಧ್ಯ ಇದೆ. ಯೂಟ್ಯೂಬ್ನಲ್ಲಾಗಲಿ ಅಥವಾ ಬೇರೆ ಬೇರೆ ಆನ್ಲೈನ್ ರಿಸೋರ್ಸ್ಗಳಲ್ಲಾಗಲಿ ಇದು ಸಾಧ್ಯ ಇದೆ. ನಾವು ಅದನ್ನು ಎನ್ಕರೇಜ್ ಮಾಡಬೇಕು. ಜೊತೆಯಲ್ಲಿ ಕುಳಿತುಕೊಂಡು ನಮ್ಮ ಕ್ವಾಲಿಟಿ ಟೈಮನ್ನು ಅವರಿಗೆ ಕೊಡಬೇಕಾಗಿರುವಂತಹ ಅಗತ್ಯ ಇದೆ. ಪೇರೆಂಟ್ಸ್ ಅದನ್ನು ಮುಟ್ಟಬೇಡ, ಹಾಗೆ ಮಾಡಬೇಡ, ಹೀಗೆ ಮಾಡಬೇಡ ಅಂತ ಸ್ಕ್ರೀನ್ ಟೈಮ್ನ ಲಿಮಿಟ್ ಮಾಡುವುದು, ಇದೆಲ್ಲ ಮಾಡುವುದರ ಬದಲು ಅದನ್ನು ಬಳಸಿಕೊಳ್ಳುವುದು, ತಮ್ಮ ಶಾಲೆಯ ವಿಷಯಗಳನ್ನು ಮತ್ತು ಪಠ್ಯದ ವಿಷಯಗಳನ್ನು ಇದಕ್ಕೆ ಪೂರಕವಾಗಿ ಬಳಸಿಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಅಂತ ಅನ್ನೋದನ್ನು ನೋಡ್ಕೊಳ್ಳೋದು ಬಹಳ ಮುಖ್ಯವಾಗ್ತದೆ. ಮತ್ತು ಅವರ ಸ್ನೇಹಿತರ ಜೊತೆಗೆ ಹೊರಗಡೆ ಬೆರೆಯೋದು ಮತ್ತು ಮಾತಾಡುವುದು, ತಮ್ಮ ಸ್ನೇಹಿತರ ಪೋಷಕರು ಇವರು ಒಂದು ವಾಟ್ಸಪ್ ಗ್ರೂಪ್ಗಳಲ್ಲಿ ಅಥವಾ ಒಂದು ವೇಳೆ ಒಂದು ಅಪಾರ್ಟ್ಮೆಂಟಲ್ಲಿದ್ದರೆ ಈ ಕಲಿಕೆಯ ದೃಷ್ಟಿಯಲ್ಲಿಯೇ ಪೋಷಕರು ಒಂದಾಗೋದು, ಒಂದು ಶಾಲೆಯಲ್ಲಿ ಹೋಗ್ತಿರುವಂತಹ ಪೋಷಕರು ಒಂದಾಗೋದು, ಈ ರೀತಿಯಲ್ಲಿ ಒಂದಷ್ಟು ಸೋಷಿಯಲೈಸೇಷನ್, ಒಂದು ಸೋಷಿಯಲ್ ಗ್ರೂಪ್ಗಳನ್ನು ಮಾಡಿಕೊಳ್ಳೋದು ತುಂಬ ಅಗತ್ಯವಾಗ್ತದೆ. ಬಟ್ ಸಮಸ್ಯೆ ಇಲ್ಲಿ ಏನು ಅಂತಂದರೆ, ಅವರು ತಮ್ಮ ಮಕ್ಕಳನ್ನು ನೀನು ಚೆನ್ನಾಗಿ ಓದಬೇಕು, ನೀನು ಟಾಪ್ ಬರಬೇಕು, ನೀನು ರ್ಯಾಂಕ್ ಬರಬೇಕು, ಈ ರೀತಿಯಲ್ಲಿ ಮಾಡುವುದಕ್ಕೆ ಬದಲಾಗಿ ಮಗುವಿನ ಇತಿಮಿತಿಗಳನ್ನು, ಮಗುವಿನ ಸಾಮರ್ಥ್ಯಗಳನ್ನು ಮಗುವೇ ಗುರುತಿಸಿಕೊಂಡು ಅದನ್ನು ಒಂದು ಜರ್ನಲ್ ರೀತಿಯಲ್ಲಿ ಬರೀಬೇಕು. ಮಗುವಿಗೆ ಬರೆಯಲು ಪ್ರೇರೇಪಿಸಬೇಕು. ತನಗೆ ಯಾವುದು ಇಷ್ಟ, ತನಗೆ ಯಾವುದು ಕಷ್ಟ, ತನಗೆ ಯಾವುದರಲ್ಲಿ ಆಸಕ್ತಿ ಇದೆ, ತನಗೆ ಯಾವ ವಿಷಯವನ್ನು ಮುಂದುವರಿಸಬೇಕು ಅಂತ ಇದೆ, ಇನ್ನು ಯಾವ ವಿಷಯಗಳನ್ನು ನಾನು ಪರೀಕ್ಷೆ ಆದ ಮೇಲೆ ಮುಟ್ಟೋಲ್ಲ ಅಂತ ಹೇಳ್ತಾ ಇದೆ ಮಗು. ಇಂತಹ ವಿಷಯಗಳನ್ನೆಲ್ಲ ಮಗುವಿಗೆ ಬರೆಯಲಿಕ್ಕೆ ಪ್ರೇರೇಪಿಸಬೇಕು, ಭಯದಿಂದ ಅಲ್ಲ. ಆ ಮಗುವಿಗೆ ಏನು ಅನಿಸ್ತದೋ ಅದು ಪ್ರಾಮಾಣಿಕವಾಗಿ ಬರೀಲಿಕ್ಕೆ ನಾವು ಎನ್ಕರೇಜ್ ಮಾಡಬೇಕು. ಹಾಗೆ ಮಾಡಿದಾಗ ಪೋಷಕರಾದ ನಮಗೆ ಅಥವಾ ಶಿಕ್ಷಕರಾದ ನಮಗೆ ಒಂದು ಅರ್ಥ ಆಗ್ತದೆ, ಮಗು ಯಾವ ದಿಕ್ಕಿನಲ್ಲಿದೆ, ಮಗು ಎಮೋಷನಲ್ ಆಗಿ ಹೇಗೆ ಡಿಸ್ಟರ್ಬ್ ಆಗಿದೆ, ಮಗುವಿನ ಗಮನ ಯಾವ ದಿಕ್ಕಿನ ಕಡೆಗೆ ಹೋಗಬೇಕು ಅಂತ ಬಯಸ್ತಾ ಇದೆ, ಇದನ್ನೆಲ್ಲವನ್ನು ನಮಗೆ ನೋಡ್ಕೊಳ್ಳೋದಕ್ಕಾಗತ್ತೆ. ಆಗ ಅದಕ್ಕೆ ಪೂರಕವಾಗಿ ಅದು ಗುರುತಿಸಲ್ಪಟ್ಟಂತಹ ಇತಿಮಿತಿಗಳನ್ನು ಅಥವಾ ನಾವು ನೆರವಾಗಬಹುದು, ಅದರ ಇತಿಮಿತಿಗಳನ್ನು ಗುರುತಿಸ್ಕೊಳ್ಳೋದಕ್ಕೆ ನಾವು ನೆರವಾಗಬಹುದು, ಅದರಿಂದ ಅದನ್ನು ಮೀರಲಿಕ್ಕೆ ಹೆಲ್ಪ್ ಮಾಡಬಹುದು. ಅದೇ ರೀತಿಯಲ್ಲಿ ಕಾಂಪಿಟೆನ್ಸಿ, ಅದಕ್ಕಿರುವ ಸಾಮರ್ಥ್ಯಗಳನ್ನು ನಾವು ಎನ್ಕರೇಜ್ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಮಗುವಿನಲ್ಲಿ ಆರೋಗ್ಯಕರವಾದಂತಹ ಅಭ್ಯಾಸಗಳನ್ನು, ರೂಢಿಗಳನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಅದರಲ್ಲಿಯೂ ಮಾನಸಿಕವಾಗಿ ಸೆಲ್ಫ್ ಕೇರ್ ತಗೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇದು ಬಹಳ ಬಹಳ ಮುಖ್ಯವಾದಂತಹ ಅಂಶ. ಆನ್ಲೈನ್ಗೆ ಮತ್ತು ಡಿಜಿಟಲ್ ಮೀಡಿಯಾಗಳಿಗೆ ಅಡಿಕ್ಟ್ ಆಗಿರುವಂತಹ ಮಕ್ಕಳನ್ನೂ ಕೂಡ ಈ ಬಗೆಯಿಂದ ಹೊರಗಡೆಗೆ ತರಲು ಸಾಧ್ಯ. ಕಲಿಕೆಯ ವಾತಾವರಣವು ಇದ್ದಕ್ಕಿದ್ದಂತೆ ಬದಲಾದಾಗ ಮಕ್ಕಳು ಖಂಡಿತವಾಗಿಯೂ ಆತಂಕಕ್ಕೂ ಮತ್ತು ಒತ್ತಡಕ್ಕೂ ಒಳಗಾಗಿದ್ದರು. ಇಂತಹ ಮಕ್ಕಳನ್ನು ಈಗ ಒತ್ತಡದಿಂದ ಮತ್ತು ಆತಂಕದಿಂದ ಬಿಡಿಸಿ ಸಂತೋಷವಾಗಿ ಕಲಿಯುವುದರ ಬಗ್ಗೆ ನಾವು ಅವರನ್ನು ಪ್ರೇರೇಪಿಸಬೇಕಾಗಿರುವುದು ನಮ್ಮ ಕರ್ತವ್ಯವೂ ಹೌದು, ಮತ್ತು ಅವರ ಹಕ್ಕು ಕೂಡ ಹೌದು, ಮಕ್ಕಳ ಹಕ್ಕು ಕೂಡ ಹೌದು. ಈ ದಿಕ್ಕಿನಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ.
ನಮಸ್ಕಾರ.